ಜಸ್ಟ್ ಇಮ್ಯಾಜಿನ್ ಸನ್ಸೆಟ್ ಆಗೋ ಟೈಮಿಗೆ ಇಲ್ಲಿ ಬೈಕ್ ತೊಗೊಂಬಂದು ಇಲ್ಲಂತಂದ್ರೆ ಜಸ್ಟ್ ವಾಕಿಂಗ್ ಬಂದ್ರೂ ಯಾವ ರೇಂಜಿಗೆ ಇರ್ಬೋದು. ಸಂಜೆಗೆ ಬರೋಮಿಲ್ಲ, ಸಂಜೆಗೆ ನೆಕ್ಸ್ಟ್ ಲೆವೆಲ್. ಈ ಟ್ರೀಸ್ ಏನವಲ್ಲ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇಲ್ಲಿ. ಸೊ ಐ ಪ್ಲ್ಯಾನ್ ಫಾರ್ ಅ ಸನ್ಸೆಟ್ ಓವರ್ ಹಿಯರ್. ಸೊ ಇಲ್ಲಿ ದರ್ ಇಸ್ ಅ ಕೆಫೆ ಕಾಲ್ಡ್ ಚುರ್ಪಿ ಕೆಫೆ. ಸೊ ಇಲ್ಲಿ ಏನಾದ್ರು ಸಿಗ್ತದೆ ಡ್ರಿಂಕ್ಸ್ ನೋಡೋಮಲ್ಲಿ. ಸೊ ಏನೋ ಸಿಕ್ತಂದ್ರೆ ಇಲ್ಲಿ ಹ್ಯಾವ್ ಅ ಡ್ರಿಂಕ್ಸ್ ಓವರ್ ಹಿಯರ್. ಆಲ್ರೈಟ್ ಗೈಸ್, ಸೊ ದ ನೆಕ್ಸ್ಟ್ ಡೆಸ್ಟಿನೇಷನ್ ಈಸ್ ಕಪಿಲ್ ಬೀಚ್ ಅಂತೇಳಿ. ಬರೀ 13 ಮಿನಿಟ್ಸ್ ತೋರಿಸ್ಬೇಕು, ಇಟ್ ಇಸ್ ಅರೌಂಡ್ 6 ಕಿಲೋಮೀಟರ್ಸ್. ಸೊ ಅಲ್ಲಿ ಸ್ವಲ್ಪ ಫೋಟೋಗ್ರಫಿ ಮಾಡ್ಲಿಕ್ಕೆ ಚಲೋ ಅದು ಸೀನ್ಸ್. ಸೊ ಹೋಗಿ ನೋಡೋಣ ಹೆಂಗಿರುತ್ತೆ. ಸೊ ಫೈನಲಿ ನಾವು ಬಂದಿರೋ ಜಾಗ ದಿಸ್ ಈಸ್ ಕಪಿಲ್ ಬೀಚ್. ಸೊ ಇಲ್ಲಿ ನೋಡಿದ್ರಂದ್ರೆ ರೈಟ್ ಸೈಡಿಗೆ ದಿರ್ ಈಸ್ ಅ ಲೇಕ್ ಓವರ್ ಹಿಯರ್. ಇಲ್ಲಿ ಲೇಕ್ ಅದ ಆ್ಯಂಡ್ ಇಯರ್ ಬೀಚ್. ಸೊ ನಮ್ಮ ಕರ್ನಾಟಕದ ಹೆಂಗೆ ಮರವಂತೆ ಬೀಚ್ ಅದಲ್ಲ, ಸೊ ಹಾಗೆ ಅದು ಅನ್ಕೋರಿ. ಬಟ್ ಇದು ವೆರಿ ಸ್ಮಾಲ್ ಸ್ಟ್ರೆಚ್, ಬಟ್ ನಂಬಲ್ಲಿ ಇರೋದು ಇಟ್ಸ್ ಅ ವೆರಿ ಬಿಗ್ ಸ್ಟ್ರೆಚ್. ಸೊ ಒಳಗೆ ಹೋಗೋಮಲ್ಲಿ ಹಿಂಗೆ ಹೋಗಿ ಬೈಕ್ ಹೆಂಗಿನ ತೊಗೊಂಡು ಹೋಗ್ಬೇಕು. ಸೊ ಹಿಂಗೆ ಹೋಗಿ ಅಲ್ಲಿ ಒಳಗೆ ಹೋಗಿ ನೋಡೋಣ ಹೆಂಗಿರ್ತದೆ ಅಂತೇಳಿ. ಸೊ ನೀವು ಇಲ್ಲಿ ನೋಡಿದ್ರಂದ್ರೆ ಇಲ್ಲಿ ಫುಲ್ ಡಬಲ್ ಡೆಕ್ಕರ್ ಕೆಫೆ ಅದ. ರಾತ್ರಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಮ್ಯಾಲೆ ಕುಂತಾರೆ ಎಕ್ದಮ್ ಮಸ್ತ್ ಬೀಚ್ ಸಿಕ್ತು. ಇಲ್ಲೊಂದು ಕೆಫೆ ಅದ, ಇಲ್ಲೊಂದು ಕೆಫೆ ಅದ. ಸೊ ಎಕ್ದಮ್ ಮಧ್ಯಾಹ್ನರೇ ಮೊಹಲ್ ಟೀಕ್ ಇಲ್ಲ ಅನ್ಕೋರಿ. ಬಟ್ ರಾತ್ರಿ ಬಂದಿರಲ್ಲ ಎಕ್ದಮ್ ಶಾರ್ಟೆಡ್ ಸೀನ್ಸ್. ಮಧ್ಯಾಹ್ನ ಬೈ ಮಿಸ್ಟೇಕು ಬರಬಾರ್ದು, ಯಾಕಂದ್ರೆ ನೀರು ಇಲ್ಲಿ ಬ್ಲೂ ಕಾಣ್ಲತ್ತೋ, ಅಲ್ಲಿ ಒಂದು ಗ್ರೀನ್ ಕಾಣಿಸ್ಲತ್ತೋ, ಅದ್ರ ಹಿಂದೆ ಒಂದು ಟೈಪ್ ಬ್ರೌನಿಶ್ ಟೈಪ್ ಕಾಣಿಸ್ಲತ್ತೋ. ಆ ಸೈಡ್ ಬೀಚ್ ಅದ ಇಲ್ಲಿ. ಸೊ ಈ ಸದ್ಯಕ್ಕೆ ಬೀಚ್ ಸೈಡ್ ಹೋಗಿ ಸ್ವಲ್ಪ ನೋಡಿ. ಸೊ ಮಾರ್ನಿಂಗ್ಲಿಂದ ವೀಡಿಯೋ ಮಾಡೋ ಚಕ್ಕರ್ನಾಗ ಇಂಟ್ರೋನೇ ಮಾಡಿಲ್ಲ ಇಲ್ಲಿ. ಸೊ ಲೆಟ್ ಮಿ ಸ್ಟಾರ್ಟ್ ದ ವಿಡಿಯೋ. ಸೊ ಹಾಯ್ ಹೆಲೋ, ದಿಸ್ ಇಸ್ MJ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೈಟ್ ಗೈಸ್, ಸೊ ಇಟ್ಸ್ ಲಂಚ್ ಟೈಮ್. ಸೊ ಲಂಚ್ನಾಗ ಇರೋದು ಬಾಯ್ಲ್ಡ್ ರೈಸ್, ಬೀಟ್ರೂಟ್, ಭಾಳ ವೆಲ್ ಐಟಮ್. ಸೊ ದಿಸ್ ಪ್ಯೂರ್ಲಿ ಕೇರಳ ಸ್ಟೈಲ್. ಟೈಮ್ ಇಸ್ ಅರೌಂಡ್ 1:48. ಸೊ 2 o'clock ಅನ್ಕೋರು ಅಪ್ರಾಕ್ಸಿಮೇಟ್ಲಿ. ಸೊ 3 o'clock ತನಕ ಎಲ್ಲನ ಇಲ್ಲೇ ತಿರುಗಾಡಿ 3 o'clock ಹೋಗಿ ಐ ರೆಸ್ಟ್ ಟಿಲ್ 5 o'clock. ಲೆಟ್ಸ್ ಸಿ, ಐ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಆ್ಯಂಡ್ ಅಗೇನ್ ಗೋಪ್ರೋ ಒಂದು ಕ್ಯಾಮ್ರಾ ಚಾರ್ಜಿಗೆ ಹಾಕಿನಿ ಇಲ್ಲಿ. ಸೊ ಒಂದು ಸ್ವಲ್ಪ ಚಾರ್ಜ್ ಆಗಲಿ, ಅಲ್ಲಿ ತನಕ ನಂದು ರೆಸ್ಟ್ ಆಗ್ತು. ಸೊ ಸಾರ್ಟೆಡ್ ಸೀನ್ಸ್. ಚಲೋ ಗೈಸ್, ಸೊ ಆಲ್ರೆಡಿ ಲೇಟ್ ಆಗೋದಲ್ಲಿ. ಟೈಮ್ ಇಸ್ ಅರೌಂಡ್ 5:30. ಸೊ ವಿತಿನ್ 10 to 15 ಮಿನಿಟ್ಸ್ನ ಎಡವ ಬೀಚ್ ರೀಚ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಗೋದೇರೆ ಎಂಜಾಯ್ ದ ಸನ್ಸೆಟ್. ಇದೇ ಒಂದು ವ್ಯೂಸ್ ಎಲ್ಲ ಅಲ್ಲಿಂದ ಇಲ್ಲಿ ತನಕ ಬಂದಿವೆ. ಸೊ ಐ ಥಿಂಕ್ ಫೈನಲಿ ಇಟ್ ವಿಲ್ ಬಿ ವರ್ತ್ ಇಟ್. ಜಾಗ ನೋಡ್ರಿ ಫುಲ್ ಖಾಲಿ ಅದ, ಕುಂದ್ರಲಕ್ಕೆ ಏನೂ ಇಲ್ಲ. ಸೊ ಏನು ಪ್ಲ್ಯಾನ್ ಮಾಡತ್ತೀನಿ ಅಂದ್ರೆ ಬೈಕ್ ಅಲ್ಲಿ ಪಾರ್ಕ್ ಮಾಡೀನಿ, ಅಲ್ಲಿಂದ ತೊಗೊಂಡು ಸೀದಾ ಇಲ್ಲಿ ಹಾಕ್ಬಿಡ್ತೀನಿ. ಸೊ ದಟ್ ಆರಾಮ್ಸೆ ಬೈಕ್ ಮೇಲೆ ಕುಂತು ಎಕ್ದಮ್ ಸನ್ಸೆಟ್. ಆಲ್ರೈಟ್ ಗೈಸ್, ಸೊ ಡೀಲ್ ಇಸ್ ಡನ್. ಸೊ ಬೈಕ್ ಎಕ್ದಮ್ ಇಲ್ಲಿ ತಂದು ಹಾಕ್ಬಿಟ್ಟಿನಿ. ಆರಾಮ್ಸೆ ಬೈಕ್ ಮೇಲೆ ಕುಂತು ಎಂಜಾಯ್ ದ ವ್ಯೂ. ಗೈಸ್ ಆನ್ ದಿ ಇಲ್ಲೊಂದು ಜೆಲೆಟೋ ಶಾಪ್ ಸಿಕ್ಕದ. ಸೊ ವಿಲ್ ಜಸ್ಟ್ ಟ್ರೈ ಸಮ್ ಐಸ್ ಕ್ರೀಮ್ ಓವರ್ ಹಿಯರ್. ಸೊ ಬೈಕ್ ಇಲ್ಲಿ ಪಾರ್ಕ್ ಮಾಡೀನಿ. ಲೆಟ್ ಮಿ ಗೋ ಇನ್ಸೈಡ್ ಅಂಡ್ ಟೇಸ್ಟ್ ಸಮಥಿಂಗ್. ಹಾಯ್.
ಸೊ ಇಲ್ಲಿ ಇನ್ನೂ ಒಂದು ನಾನ್ ವೆಜ್ ಆಪ್ಷನ್ ಸೀ ಫುಡ್ಡರೇ ನೆಕ್ಸ್ಟ್ ಲೆವೆಲ್ ಬಟ್ ಐ ಆಮ್ ವೆಜಿಟೇರಿಯನ್. ಸೊ ನನ್ನಷ್ಟು ಅನ್ಲಕ್ಕಿ ಯಾರೂ ಇಲ್ಲ ಅನ್ಕೋತೀನಿ. ನೀವು ಬಂದ್ರಲ್ಲ ಸೀ ಫುಡ್ ಇಷ್ಟು ನೆಕ್ಸ್ಟ್ ಲೆವೆಲ್ ಇರ್ತದೆ, ಆರಾಮ್ಸೆ ಟ್ರೈ ಮಾಡ್ಬೋದು. ಬಟ್ ವೆಜಿಟೇರಿಯನ್ಸಿಗೆ ದೇ ಆರ್ ವೆರಿ ಲೆಸ್ ಆಪ್ಷನ್ಸ್. ಎಕ್ದಮ್ ಫ್ರೆಶ್ ಫಿಶ್ ಇಷ್ಟು ದೊಡ್ಡದು ಇಟ್ಟರು ನೋಡ್ರಿ, ಯಾರ್ಯಾರಿಗೆ ಬೇಕಾದ್ರೆ ಸೀದಾ ಇಲ್ಲಿದೆ ಪಾರ್ಸಲ್ ಕಳಿಸ್ತೀನಿ. ಸೊ ಫ್ಯಾನ್ಸಿ ಇರೋ ರೆಸ್ಟೋರೆಂಟ್ಸ್ ತಿರುಗಾಡಿ ಸಾಕಾಯಿತು. ರೈಟ್ ನಾವು ಲೋಕಲ್ ರೆಸ್ಟೋರೆಂಟ್. ಸೊ ಇಲ್ಲೊಂದು ಪನ್ನೀರ್ ಬಿರಿಯಾನಿ ಆರ್ಡರ್ ಮಾಡೀನಿ. ಅದಾದಮೇಲೆ ಜಸ್ಟ್ ಕ್ಲೋಸ್ ದ ಡೇ. ಇಲ್ಲೊಂದೇ ಒಂದು ಚಾಕ್ಲೇಟ್ ಶಾಪ್ ಇತ್ತು, ಒಂದು ಸ್ವಲ್ಪ ಚಾಕ್ಲೇಟ್ಸ್ ಶಾಪಿಂಗ್ ನಡೆದು ಮನಿ ಸೆಲ್ಲಾಗತ್ತೆ. ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ಡೇ. ಸೊ ಸದ್ಯಕ್ಕೆ ಇಲ್ಲೇ ಒಂದು ಸೆಕೆಂಡ್ ಸದ್ಯಕ್ಕೆ ಇಲ್ಲೇ ಒಂದು ಬ್ರೇಕ್ಫಾಸ್ಟ್ ಜಾಗದಲ್ಲಿ ಎಕ್ದಮ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್. ಸೊ ಇಡ್ಲಿ ದೋಸೆ ಅಂತ ಸಿಗೋದು. ಸೊ ಅಲ್ಲಿ ಹೋಗ್ಲತ್ತೀನಿ. ಅದಾದಮೇಲೆ ಇನ್ನೊಂದು ಫ್ಯಾನ್ಸಿ ಕೆಫೆ ಹೋಗಮ್. ಸೊ ಕೆಫೆ ಸವರ ಅಂತೇಳಿ ಯಾವುದಾದ. ಸೊ ಅಲ್ಲಿ ಹೋಗಮ್ಮ. ಅದಾದಮೇಲೆ ಲೆಟ್ಸ್ ಸಿ ವೇರ್ ವಿಲ್ ಪ್ಲ್ಯಾನ್ ಅಕಾರ್ಡಿಂಗ್. ಚಲೋ ಗೈಸ್. ಸೊ ಇದೇ ಕೆಫೆ ಹುಡುಕ್ಲತ್ತಿದ್ದೆ, ಟಿಕೆಟಿ ಬೂ ಅಂತೇಳಿ ಇಡ್ಲಿ ಆ್ಯಂಡ್ ಚಾಯ್. ಸೊ ಲೆಟ್ಸ್ ಸಿ. ಸೊ ಲಫಡ ಆಯ್ತು ಬೈ ಇಲ್ಲಿ ಏನಂದ್ರೆ ಬರೀ ಚಾಯ್ ಅಷ್ಟೇ ಇರೋಂಥ, ಇಡ್ಲಿ ಇಲ್ಲ ಅಂತ. ಸೊ ದಿಸ್ ನೋ ಬ್ರೇಕ್ಫಾಸ್ಟ್, ಓನ್ಲಿ ಚಾಯ್ ಅವ್ರ ಕಾಫಿ. ಸೊ ಬೇರೆ ಜಾಗ ಹುಡ್ಕಮ್ಮು, ಅಲ್ಲಿ ಹೋಗಿ ವಿಲ್ ಸಿ ವಾಟ್ ಟು ಡೂ ಅಂತ. मंदिर पर मैं रुका नहीं, कभी किससे भी मैं मिला नहीं, मिला तो हूँ मैं खफा नहीं. शहर एक से गाँव, एक से लोग, एक से नाम है. ಫೈನಲಿ ಯಾವುದೋ ಒಂದು ಲೋಕಲ್ ರೆಸ್ಟೋರೆಂಟ್ ಸಿಕ್ಕಿತ್ತು. ಸೊ ದೋಸೆ ವಿತ್ ವೆಜ್ ಕರಿ. ಲೆಟ್ಸ್ ಹ್ಯಾವ್ ದಿಸ್ ಆ್ಯಂಡ್ ಗೋ ಟು ಅನದರ್ ಕೆಫೆ. ಗೈಸ್, ಸೊ ರೌಂಡ್ 1 ಬ್ರೇಕ್ಫಾಸ್ಟ್ ಡನ್ ಇನ್ ಲೋಕಲ್ ರೆಸ್ಟೋರೆಂಟ್. ಸೊ ಜ್ಯೂಸಿ ಕೆಫೆ ಅಂತಿತ್ತು. ಸದ್ಯಕ್ಕೆ ಕೆಫೆ ಸರ್ವ ಅಂತದ, ಅಲ್ಲಿ ಹೋಗ್ಲತ್ತೀನಿ. ಸೊ ಇಟ್ಸ್ ಆನ್ ದ ಕ್ಲಿಫ್. ಸೊ ಅಲ್ಲಿ ಹೋಗಿ ಸ್ವಲ್ಪ ಚಿಲ್ ಮಾಡಮ್. ಒಂದು 2 ಕಿಲೋಮೀಟರ್ಸ್ ಅದ ಇಲ್ಲಿಂದ. ಸೊ ಅದಾದಮೇಲೆ ವಿಲ್ ಗೋ ಬ್ಯಾಕ್ ಟು ದ ಹಾಸ್ಟೆಲ್. ಸೊ ಇಲ್ಲಿಂದ ಸೀದಾ ಕೆಳಗೆ ಬೀಚ್ನಾಗ ಹೋಗ್ಬೋದು. ದಿಸ್ ಅ ಪಾತ್ ವೇ. ಇಲ್ಲಿಂದ ವ್ಯೂ ಎಕ್ದಮ್ ಮಸ್ತ್ ಕಾಣುತ್ತೆ ನೋಡ್ರಿ. ಒಂದು ಸಲ ವ್ಯೂ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಇರೋದು ಯಾವ ಫ್ರೂಟ್ ಅದ ಗೊತ್ತಿಲ್ಲ, ಬಟ್ ಸೀನ್ರಿ ಏರಿಯಾ ಎಕ್ದಮ್ ನೆಕ್ಸ್ಟ್ ಲೆವೆಲ್ ಕಾಣಿಸ್ಲತ್ತಿ. ಲುಕ್ ಎಟ್ ದ ವ್ಯೂ. ಅಲ್ಲೇ ಮ್ಯಾಲಿಂದ ಕೆಫೆ ಸರ್ವಲ್ಲಿಂದ ಹಿಂಗೆ ಕೆಳಗೊಂದು ಪಾತ್ ಅದ ನೋಡ್ರಿ, ಅಲ್ಲಿಂದ ಹಿಂಗೆ ಬಂದಿತ್ತು. ದಿಸ್ ಇಸ್ ಬ್ರೇಕ್ಫಾಸ್ಟ್ ರೌಂಡ್ ನಂಬರ್ 2. ಸೊ ಸರ್ವಣ ಭವನ್ ಅಂತದ ಇಲ್ಲಿ ಏನು ಸಿಗ್ತದೆ ಅಂತ ಲೆಟ್ಸಿ. ಒಂದು ಸರ್ತಿ ನೋಡಿ ಇಲ್ಲೊಂದು ರೌಂಡ್ ಟೇಸ್ಟ್ ಮಾಡಿ ಹೋಗ್ಬಿಡ. ಪುಡಿ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ. ಸೊ ಹಿಯರ್ ಇಟ್ ಈಸ್, ಲೆಟ್ಸ್ ಟೇಸ್ಟ್ ಇಟ್. ಇಲ್ಲೆಲ್ಲ ಕೂಡ್ಲಕ್ಕೆ ಜಾಗ ಮಾಡಿದ್ರೆ ಆರಾಮ್ಸೆ ಕೂಡ್ಬೋದು ಅನ್ನಿಸ್ತಿಲ್ಲ. ಮಸ್ತ್ ಬೀಚ್ ವ್ಯೂಕ್ಕೆ ಸಾಕು.